ಹೇ ಗಾಯ್ಸ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಪಿ ರಕ್ಷಾ ಬಂಧನ್. ಸೊ ಇವಾಗ ನಾನು ನಮ್ಮ ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಮನೆ ಹತ್ರ ಇರೋ ಹುಡುಗಿರೆಲ್ಲ ಪಾಪುಗೆ ರಾಖಿ ಕಟ್ಟಬೇಕು ಅಂತ ಬೆಳಗ್ಗೆಯಿಂದನೂ ಕಾಯ್ತಾ ಇದ್ದಾರೆ. ಹಾಗಾಗಿ ಇವಾಗ ಫಸ್ಟು ಪಾಪುಗೆ ರಾಖಿ ಕಟ್ಟಿಸಿ ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ ನೂಲುಣ್ಮೆ ಅಲ್ವಾ, ಸೊ ನೂಲುಣ್ಮೆ ಪೂಜೆ ಈ ರೀತಿಯಾಗಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಸಿಂಪಲಾಗಿ ಇವತ್ತಿನ ಪೂಜೆ ಆಗಿದೆ. ಹಾಗೆ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಬನ್ನಿ, ಇವಾಗ ಫಸ್ಟು ಪಾಪುಗೆ ರಾಖಿ ಕಟ್ಟಿಸ್ಬೇಕು. ನೀನು ಬರ್ತೀಯ ಇಲ್ಲಿ ದೇವಸ್ಥಾನಕ್ಕೆ? ರಾಖಿ ಬೇಕಾ? ಮತ್ತೆ ಬಾ, ಕಟ್ಟಿದಾರ ಬಾ ಅಕ್ಕರು. ಅದು ಬಿಡು, ಕಾರ್ ಬಿಟ್ಟು ಬಾ. ಎಲ್ಲಿಗೆ ಬಂದೆ? ತಡಿಯಮ್ಮ. ಹಾಗೆ ಇವಾಗ ರಾಖಿ ಕಟ್ಟಿಸ್ಕೊಳ್ತಾ ಇದ್ದಾನೆ. ಸೊ ಅದಕ್ಕಿಂತ ಮುಂಚೆ ಏನು ಕಂಕಣ ಕಟ್ತಾರೋ ಅದನ್ನ ಕಟ್ತಾ ಇದ್ರು. ಪಾಪುನ ಕಂಕಣ ಬೇಡ ತೆಗೀರಿ, ನಂಗೆ ರಾಖಿ ಅಷ್ಟೇ ಬೇಕು ಅಂತ ಕೇಳ್ತಾ ಇದ್ದ. ಇವರೆಲ್ಲ ನನ್ನ ಮಗನ ಫ್ರೆಂಡ್ಸ್ಗಳು. ನೋಡಿ ಎಷ್ಟು ಚಿಕ್ಕವರಿದ್ದಾರೆ ಅಲ್ವಾ. ಬಂಗಾರದ ರಾಖಿ ಅಲ್ಲ ನಮ್ಮ ಮದುವೆ ಆಗೋ ಮಟ್ಟ ನೀ ಇಲ್ಲೇ ಇರೋದ, ಅವರು ಅವ್ರ ಮದುವೆ ಆಗೋ ಮಟ್ಟ ಅವರು ಇಲ್ಲೇ ಇರೋದ. ಮದುವೆ ಆದ್ಮೇಲೆ ಬಂದು ತಮ್ಮಂಗೆ ರಾಖಿ ಕಟ್ತಾರಲ್ಲ ಮತ್ತೆ. ಮಂಗಳಾರತಿ ಬೆಳಗಿರಿ ಸುಬ್ರಹ್ಮಣ್ಯಾಗ. ಹಾಗೆ ಇವಾಗ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ದಾವಣಗೆರೆ ನೂಲುಣ್ಮೆ ದಿನ ಯಾವ ರೀತಿ ಮಿಂಚ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಎಷ್ಟೊಂದೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ದೇವಸ್ಥಾನ ಹತ್ರ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಯಾಕಂದರೆ ನೂಲುಣ್ಮೆ ಅಲ್ವಾ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ದೇವಸ್ಥಾನದಿಂದ ಇವಾಗ ಮನೆಗೆ ಬಂದೆ. ಒಂದು ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ, ಏನಂದರೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲೇನು ಪ್ರಸಾದ ಕೊಟ್ಟಿರ್ತಾರೆ ಅಥವಾ ನಾನು ಹಣ್ಣು ಕಾಯಿ ಏನಾದರೂ ಮಾಡಿಸಿದರೆ ಅದು ಹೆಂಗಾದರೂ ಸರಿ ಕೆಳಗಡೆ ಬೀಳ್ತಾನೇ ಇದೆ. ಪ್ರತಿ ಸಲ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಯಾಕೆ ಆ ಥರ ಬೀಳ್ತಾ ಇದೆನೋ ಗೊತ್ತಿಲ್ಲ. ಮನಸ್ಸಿಗಂತೂ ಸಮಾಧಾನನೇ ಇಲ್ಲ. ಆ ರೀತಿಯಾಗಿ ಆಗಿಬಿಟ್ಟಿದೆ ನನಗೆ. ಒಂದು ಸರಿ ಏನಾದರೂ ಹಂಗೆ ಬಿದ್ದರೆ ಕೈ ಜಾರಿ ಬಿದ್ದಿರ್ಬೋದು ಅಂತ ಹೇಳ್ಬೋದು. ಎರಡನೇ ಸರಿನೂ ಹಂಗೆ ಆದರೆ ಹಂಗೆ ಅನ್ಕೋಬೋದು. ಪದೇ 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 ಅದೇ ಥರನೇ ಆದರೆ ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಒಂಥರ ಗೊಂದಲ ಅಂತಲೇ ಹೇಳ್ಬೋದು. ಹಂಗಾಗ್ಬಿಟ್ಟಿದೆ. ಒಳ್ಳೇದಾದರೆ ಸಾಕಪ್ಪ ದೇವರೇ ಅನ್ನೋ ರೀತಿ ಆಗಿಬಿಟ್ಟಿದೆ ಅಷ್ಟೇ. ಹಾಗೆ ಧರ್ಮಸ್ಥಳಕ್ಕೆ ಹೋಗಿದ್ನಲ್ವ, ಸೊ ಅಲ್ಲಿ ದೇವ್ರ ಪ್ರಸಾದ ನಾನು ಊಟ ಮಾಡ್ಕೊಂಡು ಹೊರಗಡೆ ಬಂದ ತಕ್ಷಣ ಅಲ್ಲೇ ಕೆಳಗಡೆ ಬಿದ್ದೋಯ್ತು. ಸೊ ನಾವು ಸ್ಕೂಲಲ್ಲೇನು ಅಕ್ಷರಾಭ್ಯಾಸ ಮಾಡಿಸಿದ್ವಲ್ಲ, ಸೊ ಆ ಒಂದು ಅಕ್ಷರಾಭ್ಯಾಸ ಮಾಡಿಸಿದ್ಮೇಲೆ ಅದೇನು ಅಕ್ಕಿ ಮತ್ತು ಬೆಲ್ಲ ಇರುತ್ತೋ ಅದನ್ನು ಮನೇಲಿ ಹೋಗಿ ಪಾಯಸ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳಿದರು. ಅದನ್ನ ತೊಗೊಂಡು ಬರ್ತಾ ಇರುವಾಗಲೇ ಅದು ಕವರೆಲ್ಲ ಕಿತ್ತು ಕೆಳಗಡೆ ಬಿದ್ದುಬಿಡ್ತು. ಸೊ ನಾನು ಗಟ್ಟಿಯಾಗಿರ್ತಕ್ಕಂಥ ಕವರ್ನೇ ತೊಗೊಂಡಿದ್ದೆ, ಆದರೂ ಕೂಡ ಕೆಳಗಡೆ ಬಿತ್ತು. ಏನೋ ಬಿಡು ಅಂದ್ಕೊಂಡು ಸುಮ್ಮನಾಗೋಣ ಅಂತ ಅಂದರೆ ಪದೇ 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 ಹಿಂಗೆ ಆಗ್ತಾಯಿದೆ. ಒಂದು ಕಡೆ ಭಯ ಕೂಡ ಆಗ್ತಾಯಿದೆ, ಯಾಕೆ ಈ ಥರ ಅಂತ ಹೇಳಿ. ಇವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಅದೇ ಥರನೇ ದೇವಸ್ಥಾನದ ಹೊರಗೆ ಬಂದ ತಕ್ಷಣ ಆ ಥರ ಆಗ್ಬಿಡ್ತು. ಸೊ ನಾನು ಎಷ್ಟು ಹುಷಾರಾಗಿ ಇಟ್ಕೊಂಬರ್ತೀನಿ, ಆದರೂ ಯಾಕೆ ಈ ರೀತಿ ಆಗ್ತಾಯಿದೆ? ಪ್ರತಿ ಸಲನೂ ಹಿಂಗೆ ಆಗ್ತಾಯಿದೆ. ತುಂಬ ಭಯ ಅನ್ನಿಸ್ಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ.
ಸೊ ಈ ವಿಚಾರನ ಶೇರ್ ಮಾಡ್ಕೊಳ್ಳೋದು ಎಷ್ಟು ಸರಿನೋ ತಪ್ಪೋ ಅದು ನಂಗೆ ಗೊತ್ತಿಲ್ಲ. ಯಾಕೋ ಸ್ವಲ್ಪ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಪಾಪು ಊಟ ಮಾಡಿಸ್ಬೇಕು, ಅವನು ಸ್ವೀಟ್ ತಿನ್ಕೋತಾ ಕೂತಿದ್ದಾನೆ. ಹಾಗೆ ಪಾಪುಗೆ ನಾನು ಎಷ್ಟು ಫೋರ್ಸ್ ಮಾಡಿದರೂ ಕೂಡ ನನಗೆ ಊಟ ಬೇಡ ಅಂತ ಹೇಳ್ದ. ಸರಿ ಆಯಿತು, ಊಟ ಬೇಡ ಅಂದರೆ ಬಾಳೆಹಣ್ಣಾದರೂ ತಿಂತೀಯಾ ಅಂತ ಹೇಳ್ಬಿಟ್ಟು ಒಂದು ಹಣ್ಣು ಕೊಡೋಕೆ ಹೋದೆ. ಹಣ್ಣು ಕೂಡ ಬೇಡ ಅಂತ, ನನಗೆ ಊಟನೂ ಬೇಡ, ನನಗೆ ಹಣ್ಣು ಬೇಡ, ನನಗೆ ಹಾಲು ಬೇಕು ಅಂತ ಕೇಳ್ದ. ಸೊ ಹಂಗಾಗಿ ಇವಾಗ ಅವನಿಗೆ ಕುಡಿಯೋದಕ್ಕೆ ಸ್ವಲ್ಪ ಹಾಲನ್ನು ಕೊಡಬೇಕು. ಸೊ ನಾನು ಹಾಲನ್ನು ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೆ. ಇನ್ನು ಆಲ್ರೆಡಿ ತುಂಬ ಲೇಟ್ ಆಗಿತ್ತಲ್ವ ನೈಟು, ಅವನು ಹಾಲು ಕೇಳಿದಾಗ ಆಲ್ರೆಡಿ ಅದು ತಣ್ಣಗಾಗಿತ್ತು. ಸೊ ನಾನು ಮತ್ತೆ ಏನು ಬಿಸಿ ಮಾಡೋದು, ಕುಡಿತಾನೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಟರೆ ನೋಡಿ ಹೆಂಗೆ ಮಾಡ್ತಾನೆ. ಅದು ತಣ್ಣಗಿದೆ ಅಂತ ಹೇಳ್ಬಿಟ್ಟು ನಂಗೆ ಬೇಡ, ಹಾಲನ್ನು ಬಿಸಿ ಮಾಡ್ಕೊಂಡು ತಂದುಕೊಡು, ಅದು ಬಿಸಿ ಇಲ್ಲ ಅಂತ ಕೇಳ್ತಾ ಇದ್ದ. ಸರಿ ಆಯ್ತು ಬಿಡಪ್ಪ, ಮತ್ತೆ ಬಿಸಿ ಮಾಡ್ಕೊಂಬರ್ತೀನಿ ಅಂತಂದೇಳಿ ಹೆಂಗೂ ಬಿಸಿ ಮಾಡಿಟ್ಟಿದ್ದೆ. ಮತ್ತು ಅವ್ನು ಕೇಳ್ದ ಅಂತೇಳಿ ಮತ್ತೆ ಬಿಸಿಗಿಟ್ಟೆ. ನೋಡಿ ಬಿಸಿಗಿಟ್ಟಿದ್ದೀನಿ, ಇವಾಗ ಹಾಲು ಕೂಡ ಒಡೆದೋಯ್ತು. ಸೊ ಪದೇ ಹಾಲು ಈ ರೀತಿ ಹೊಡಿತಾನೆ ಇದೆ ಮನೇಲಿ. ಏನು ಯಾವಾಗೋ 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಆ ರೀತಿಯಾಗಿ ಹೊಡಿತಾ ಇಲ್ಲ, ಪದೇ ಹಾಲು ಹೊಡಿತಾ ಇದೆ. ಯಾಕೆ ಅಂತಲೂ ಗೊತ್ತಿಲ್ಲ. ಸೊ ನೋಡಿ ಎಷ್ಟೊಂದು ಹಾಲಿತ್ತು, ಹಾಲೆಲ್ಲ ಹೊಡೆದೋಯ್ತು, ಹೀಗಾಗ್ತಾ ಇದೆ. ನೋಡಿ ಪಾಪು ಹಾಲು ತಣ್ಣಗಿದೆ ಬಿಸಿ ಮಾಡಿಕೊಡು ಅಂತ ಕೇಳ್ದ. ಅದನ್ನು ಮತ್ತೆ ಬಿಸಿ ಮಾಡೋಣ ಅಂತ ಇಟ್ಟೆ, ಹಾಲು ಹೊಡೆದೋಯ್ತು. ನಾನು ಬಿಸಿ ಮಾಡೇ ಇಟ್ಟಿರ್ತೀನಿ. ಈ ಒಂದು ಮಳೆ ಬೇರೆ ಬರ್ತಾ ಇದೆ, ಬಿಸಿಲಿಲ್ಲ ಏನಿಲ್ಲ, ಬಿಡಪ್ಪ ಪದೇ ಹಾಲು ಹೊಡಿಯುತ್ತೆ ಅಂತಂದರೆ ಕಾಯಿಸಿಟ್ಟಿಲ್ಲ ಅಂದರೆ ಅದೊಂಥರ. ನಾನು ಹಾಲನ್ನು ಕಾಯಿಸೇ ಇಟ್ಟಿರ್ತೀನಿ, ಆದರೂ ಕೂಡ ಹೊಡೆದೋಯ್ತು. ಇವತ್ತೊಂದಿನ ಅಲ್ಲ, ನಿನ್ನೆ ಕೂಡ ಹೀಗೆ ಆಯಿತು. ತುಂಬ ಪದೇ ಮನೇಲಿ ಹಾಲು ಹೊಡೆದೋಗೋದೇ ಜಾಸ್ತಿ ಆಗ್ತಾಯಿದೆ. ಒಂಥರ ಯಾಕೋ ಭಯ ಅನ್ನೋ ರೀತಿ ಆಗಿಬಿಟ್ಟಿದೆ. ಪ್ರತಿ ನಿಮಿಷ ಪ್ರತಿ ಕ್ಷಣನೂ ದೇವರೇ ಕಾಪಾಡಪ್ಪ ಅನ್ನೋ ರೀತಿ ಅನ್ನಿಸ್ತಾ ಇದೆ ಮನಸ್ಸಿಗೆ, ಯಾಕೋ ಏನೋ ಗೊತ್ತಿಲ್ಲ. ಕೆಲವರಿಗೆ ಇದೇನೋ ಅನ್ನಿಸ್ಬೋದು, ಇದೇನಪ್ಪ ಇವ್ರು ಹಿಂಗೆಲ್ಲ ಹೇಳ್ತಾರೆ ಅಂತ. ಸೊ ಹೇಳ್ಕೋಬಾರ್ದು ಅಂತಲೇ ಇದ್ದೆ, ಯಾಕೋ ಹೇಳಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಏನಿಲ್ಲ ಅಂದರೂ ವಾರದಲ್ಲಿ ಒಂದು 4 ಸರಿ ಅಂತೂ ಹಾಲು ಹೊಡೆಯುತ್ತೆ. ನಾನು ಬೆಳಗ್ಗೆನಾದರೂ ಹಾಲು ತಂದರೆ ಬೆಳಗ್ಗೆನಾದರೂ ಹಾಲು ಹೊಡೆಯುತ್ತೆ, ಇಲ್ಲ ಸಂಜೆನಾದರೂ ಹಾಲು ಹೊಡೆಯುತ್ತೆ. ಮೊನ್ನೆ ನಾನು ನನ್ನ ಒಂದು ಮಾರ್ನಿಂಗ್ ರೂಟೀನ್ ಒಂದು ವಿಡಿಯೋ ಮಾಡಿದ್ದೆ. ಮಾರ್ನಿಂಗ್ ರೂಟೀನಲ್ಲ, ಯಾವುದು ಬೀಟ್ರೋಟ್ ಇಡ್ಲಿ ರೆಸಿಪಿ ಒಂದು ವಿಡಿಯೋ ಮಾಡಿದ್ದೆ. ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಅಂದರೆ, ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಬೇಗ ಪೂಜೆ ಮಾಡಬೇಕು ಅಂದರೆ ನಾವು ಹಿಂದಿನ ದಿನವೇ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಟ್ಕೋಬೇಕು ಅಂತ ಹೇಳಿಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅವತ್ತಿನ ದಿನವೂ ಹಾಗೆ ಆಯಿತು. ಏನು ನಿನ್ನೆ ಬಿಟ್ಟು ಮೊನ್ನೆ ಅನಿಸುತ್ತೆ, ಒಂದು 2 ಡೇಸ್ ಹಿಂದೆ ನಾನು ಆ ವಿಡಿಯೋ ಹಾಕಿರೋದು. ಅವತ್ತೇನೆಂದರೆ ಸಾಂಬಾರು ಬಿಸಿಗಿಟ್ಟೆ, ಇನ್ನೊಂದು ಕಡೆ ಹಾಲು ಬಿಸಿಗಿಡೋಣ ಅಂತ ಇಟ್ಟ ತಕ್ಷಣ ಹಾಲು ಹೊಡಿತು. ಸೊ ಅದನ್ನ ನಾನು ಕ್ಯಾಮ್ರಾದಲ್ಲಿ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ಎಡಿಟ್ ಮಾಡಿದೆ. ಹಾಲು ಹೊಡೆದಿದ್ದ ವಿಡಿಯೋನ ನಾನು ಎಡಿಟ್ ಮಾಡಿ ಜಸ್ಟ್ ಸಾಂಬಾರು ಕುದಿಸಿ ಎತ್ತಿಟ್ಟದನ್ನು ಮಾತ್ರ ನಾನು ಅಪ್ಲೋಡ್ ಮಾಡಿದೆ. ಸೊ ಅವತ್ತು ಹಾಗೆ ಆಯಿತು. ನೋಡಿ ಇದೇ ಥರನೇ ಆಗ್ತಾಯಿದೆ, ಆದರೆ ಒಳ್ಳೇದಾದರೆ ಸಾಕು. ಬಟ್ ತುಂಬ ಯಾಕೋ ನಾನೇ ಏನಾದರೂ ಎಲ್ಲ ಥರನೂ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೋತಾ ಇದ್ದೀನ ಏನೋ ಗೊತ್ತಾಗ್ತಾನೇ ಇಲ್ಲ. 1 ಸರಿ 2 ಸರಿ ಆದರೆ ಯಾವ ಮನುಷ್ಯನಿಗೂ ಆ ಒಂದು ಯೋಚನೆ ಬರೋದಿಲ್ಲ. ಪ್ರತಿ ಸಲ ಇದೇ ಥರನೇ ಆಗ್ತಾ ಬಂದರೆ ಒಂದು ಆಳವಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಸಹಜ ಅಂತಲೇ ಹೇಳ್ಬೋದು. ಸೊ ಏನೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ವೆಜ್ ಫ್ರೈಡ್ ರೈಸ್ಗೆ ನಾನು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಫಸ್ಟು ಸ್ವಲ್ಪ ನೀರು ಕಾಯಿಸಿಡಬೇಕು. ಯಾಕೆಂದರೆ ನಾನು ಬೋರ್ವೆಲ್ ನೀರು ಯೂಸ್ ಮಾಡ್ತಾ ಇರೋದು. ತುಂಬ ಬೆನ್ನು ನೋವು ಬರ್ತಾ ಇದೆ, ಹಾಗಾಗಿ ಬ್ಯಾಕ್ ಪೇನ್ ತುಂಬ ಇರೋದ್ರಿಂದ ಈಗ ಒಂದು 2-3 ದಿನದ ಮಟ್ಟಿಗೆ ಆಗೋವಷ್ಟು ನಾನು ಕುಡಿಯೋದಕ್ಕೆ ಸ್ವಲ್ಪ ಬೋರ್ವೆಲ್ ನೀರನ್ನೇ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಶೋಧಿಸಿ ಇಟ್ಕೋತೀನಿ. ಹಾಗೆ ಇಲ್ಲಿ ಇನ್ನೂ ಸ್ವಲ್ಪ ಫಿಲ್ಟರ್ ನೀರಿದೆ,
ಆದರೆ ಈ ನೀರು ನನಗೆ ಅಡುಗೆ ಮಾಡೋದಕ್ಕೆ ಬೇಕು. ಒಂದು 2 ದಿನಕ್ಕಂತೂ ಆದರೆ ಸಾಕು ಅನ್ನಂಗಾಗಿದೆ. ಯಾಕಂದರೆ ಬೋರ್ ನೀರಲ್ಲಿ ಅಡುಗೆ ಮಾಡಿದರೆ ಅಡುಗೆ ಎಷ್ಟು ರುಚಿಯಾಗೋದಿಲ್ಲ. ಹಾಗೆ ನಾವೇನು ಅನ್ನ ಮಾಡಿರ್ತೀವೋ ಅನ್ನ ಲೈಟ್ ಯೆಲ್ಲೋ ಕಲರ್ ಆಗುತ್ತೆ. ನಾವೆಷ್ಟೇ ಅದಕ್ಕೆ ತರಕಾರಿ ಆಗಿರ್ಬೋದು, ಅಡುಗೆಗೆ ಏನೇನು ಇಂಗ್ರೀಡಿಯೆಂಟ್ ಬಳಸ್ತೀವೋ ಎಲ್ಲದನ್ನೂ ಸರಿಯಾಗಿ ಹಾಕಿ ಮಾಡಿದ್ರು ಕೂಡ ಬೋರ್ವೆಲ್ ನೀರಲ್ವಾ, ಸೊ ರುಚಿಯಾಗಿ ಆಗೋದಿಲ್ಲ. ಹಾಗಾಗಿ ಫಿಲ್ಟರ್ ನೀರನ್ನ ಸ್ವಲ್ಪ ಒಂದು 2 ದಿನ ಮಟ್ಟಿಗೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಪಾಪುಗೆ ಅಂಗಡಿಯಿಂದ ಬಾಟಲ್ ತಂದು ನೀರು ಕೊಡ್ತಾ ಇದ್ದೀನಿ, ಹಾಲು ಕಾಯಿಸೋದಕ್ಕೆ, ಮತ್ತು ಪಾಪುಗೆ ಆ ನೀರನ್ನೇ ಕೊಡ್ತಾ ಇದ್ದೀನಿ. ಹಾಗೆ ಇವಾಗ ನನಗೆ ಸ್ವಲ್ಪ ಬೋರ್ ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನ ಸೋಸಿಟ್ಕೋತೀನಿ. ಹಾಗೆ ಹಾಲು ಕಾಯಿಸೋದಕ್ಕೆ ಮತ್ತು ಪಾಪು ಕುಡಿಯೋದಕ್ಕೆ ಅಂತ ಈ ಥರ ಬಾಟ್ಲನ್ನ ತಂದಿಟ್ಕೋತಾ ಇದ್ದೀನಿ. ಹಾಗೆ ನನಗೆ ಇವಾಗ ಇಲ್ಲಿ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಚಳಮಳ ಅಂತ ಕುದ್ದ ನಂತರ ಇದನ್ನು ಸೋಸಿ ಎತ್ತಿಟ್ಕೋತೀನಿ. ಇಲ್ಲಿ ಫ್ರೈಡ್ ರೈಸ್ ಮಾಡೋದಕ್ಕೆ 1 ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀನ್ಸ್ನ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಎಲೆಕೋಸನ್ನು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಈ ಒಂದು ವೆಜ್ ಫ್ರೈಡ್ ರೈಸ್ಗೆ ಅಷ್ಟೊಂದು ಜಾಸ್ತಿ ಏನು ಬೇಕಾಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕ್ಯಾರೆಟ್ನ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಆದರೆ ಕಟ್ ಮಾಡಿ ಹಾಕಿದರೆ ಅದು ತಿನ್ನೋದಕ್ಕೆ ಸ್ವಲ್ಪ ದಪ್ಪ ಅನಿಸುತ್ತೆ ಅಲ್ವಾ, ಪಾಪು ತೆಗೆದಿಟ್ಬಿಡ್ತಾನೆ. ಹಾಗಾಗಿ ನಾನು ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಯಾವ ರೀತಿ ವೆಜ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಒಂದು 30 ಸೆಕೆಂಡ್ ಫ್ರೈ ಆದ ನಂತರ ನಾನೇನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೋ, ಸೊ ಈ ಒಂದು ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ಕೊಂಡು 1-2 ನಿಮಿಷ ಇದನ್ನ ಹಾಗೆ ಬಾಡಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ನ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಆಲ್ ಬಟನ್ನ ಒತ್ತೋದ್ರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಹೊಸ ವೀಡಿಯೋಗಳು ನಿಮಗೇ ಮೊದಲನೇದಾಗಿ ಬಂದು ತಲುಪುತ್ತೆ, ಅದಕ್ಕೋಸ್ಕರ. ಹಾಗೆ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಮತ್ತೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ನೀರಿಲ್ಲಿ ಕುದಿ ಬರ್ತಾ ಇದೆ. ಹಾಗೆ ಮೇಲ್ಗಡೆ ಎಲ್ಲ ಉಪ್ಪಿನಂಶ ಮೇಲೆ ಬರ್ತಾ ಇದೆ ಅಲ್ವಾ, ಸೊ ತುಂಬಾ ಉಪ್ಪು ಇದರಲ್ಲಿ ಬಿಟ್ಕೊಳ್ಳುತ್ತೆ. ನಾನು ಎಷ್ಟೇ ನೀಟಾಗಿ ಇದನ್ನ ಸೋಸಿಟ್ಕೋತೀನಿ ಅಂತ ಅಂದರೂ ಕೂಡ ಉಪ್ಪಿನಂಶ ಬಿಟ್ಕೊಳ್ಳುತ್ತೆ. ಹಾಗೆ ಇದನ್ನ ಇವಾಗ ಮತ್ತೆ ಇನ್ನೂ ಒಂದು ಪಾತ್ರೆಗೆ ನಾನು ಸೋಸಿಟ್ಕೋತೀನಿ. ಸೊ ಬಟ್ಟೆ ಹಾಕ್ಬಿಟ್ಟು ಸೋಸಿಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಈ ಸ್ಟ್ರೈನರಲ್ಲಿ ಮತ್ತು ಉಪ್ಪು ಕೆಳಗಡೆ ಇಳ್ಕೊಳ್ತು. ಹಾಗೆ ನೋಡ್ತಾ ಇರ್ಬೋದು ಪಾತ್ರೆಯಲ್ಲಿ ಎಷ್ಟು ಉಪ್ಪು ಅಂಟ್ಕೊಂಡಿದೆ ಅಂತ ಹೇಳಿಬಿಟ್ಟು, ತುಂಬಾ ಉಪ್ಪಿದೆ ನೀರು. ಹಾಗೆ ಇವಾಗ ಇಲ್ಲಿ ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು 1 to 3 ಫ್ರೈಡ್ ರೈಸ್ ಮಸಾಲ. ಸೊ ಈ 1 to 3 ಫ್ರೈಡ್ ರೈಸ್ ಮಸಾಲ ನಾನು 1.5 ಸ್ಪೂನಷ್ಟು ಮಾತ್ರ ಹಾಕ್ತಾಯಿದ್ದೀನಿ, ಪೂರ್ತಿ ಪ್ಯಾಕೆಟ್ ಏನು ಹಾಕ್ತಾಯಿಲ್ಲ. ಸೊ ಈ ಒಂದು 1 to 3 ಫ್ರೈಡ್ ರೈಸ್ ಮಸಾಲ ಅಷ್ಟೊಂದೇನು ಖಾರ ಇರೋದಿಲ್ಲ, ಹಾಗಾಗಿ ನಾವು ಪೂರ್ತಿ ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಕೆಲವೊಂದು ಸೋಯಾ ಸಾಸು ವಿನೆಗರ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 1 ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾಪಿನಷ್ಟು ನಾನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಸೆಜ್ವಾನ್ ಫ್ರೈಡ್ ರೈಸ್ ಏನಾದರೂ ಮಾಡುವಾಗ ನೀವು ಇದೇ ಥರನೇ ಮಾಡಿದ್ರಿ ಅಂದರೆ ಸೆಜ್ವಾನ್ ಫ್ರೈಡ್ ರೈಸ್ನೂ ಅಷ್ಟೇ 1 ಅಥವಾ 1.5 ಸ್ಪೂನಷ್ಟು ಮಾತ್ರ ನೀವು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಇಡೀ ಪ್ಯಾಕೆಟ್ನೇ ಹಾಕ್ಕೊಂಡ್ಬಿಟ್ರೆ ತುಂಬಾ ಖಾರ ಆಗಿಬಿಡುತ್ತೆ, ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಇವಾಗ ಇದಕ್ಕೆ ನಾನೇನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ನೋ ಆ ರೈಸ್ನ ಹಾಕ್ಕೊಂಡು ಫೈನಲಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆದರೆ ನಾನು ಎಲ್ಲೂ ಕೂಡ ಉಪ್ಪನ್ನು ಬಳಸಲೇ ಇಲ್ಲ. ಯಾಕೆ ಅಂದರೆ ಸೋಯಾ ಸಾಸಲ್ಲೂ ಉಪ್ಪಿರುತ್ತೆ, ಹಾಗೆ ನಾವೇನು ಮಸಾಲ ಪೌಡರ್ನ ಹಾಕ್ಕೊಂಡ್ವೋ ಆ ಪೌಡರಲ್ಲೂ ಫ್ರೈಡ್ ರೈಸ್ ಪೌಡರಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ, ಹಂಗಾಗಿ ಉಪ್ಪನ್ನು ಹಾಕೋದು ಬೇಡ. ಹಾಗೆ ರೈಸ್ ಮಾಡುವಾಗಲೂ ಕೂಡ ನಾನು ಉಪ್ಪನ್ನು ಹಾಕಿದ್ದೆ,
ಹಂಗಾಗಿ ಎಲ್ಲೂ ನಾನು ಸ್ವಲ್ಪನೂ ಕೂಡ ಉಪ್ಪನ್ನ ಬಳಸಲಿಲ್ಲ. ಹಾಗೆ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ, ಸೇಮ್ ರೆಸ್ಟೋರೆಂಟಲ್ಲಿ ಯಾವ ರೀತಿಯಾಗಿ ಫ್ರೈಡ್ ರೈಸ್ನ ಮಾಡ್ತಾರೋ ಅದೇ ಸ್ಟೈಲಲ್ಲಿ ಬರುತ್ತೆ, ಅದೇ ರುಚಿಯಾಗಿರುತ್ತೆ. ಹಾಗೆ ನೋಡಿದ್ರಲ್ವಾ, ವೆಜ್ ಫ್ರೈಡ್ ರೈಸ್ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ. ಹಾಗೆ ಇವತ್ತಿನ ಈ ಒಂದು ವೆಜ್ ಫ್ರೈಡ್ ರೈಸ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ವೆಜ್ ಫ್ರೈಡ್ ರೈಸ್ ಮಾಡಿರ್ತಾರೋ ಅದೇ ಟೇಸ್ಟಲ್ಲಿ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಉಪ್ಪನ್ನ ಆ್ಯಡ್ ಮಾಡೋ ಆಗಿಲ್ಲ. ನೋಡ್ಬೋದು, ನಾನು ಫ್ರೈಡ್ ರೈಸ್ ಮಾಡೋವರೆಗೂ ಒಂದು ಚೂರು ಕೂಡ ಉಪ್ಪನ್ನ ಹಾಕಲಿಲ್ಲ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.